ಗಂಡ ಹೆಂಡತಿಯನ್ನ ಕೊಂದ ಅನ್ನೋ ಜನ ಅಲ್ಲಿದ್ರು. ಆದರೆ ಆ ಗಂಡ ಹೆಂಡತಿ ಯಾರು, ಎಲ್ಲಿ ಅವರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೀಗಿದ್ದಾಗ ಸತ್ತವರ ಪತ್ತೆ ಮಾಡೋದು ಹೇಗೆ? ಆ ಕೆಲಸಕ್ಕೆ ನಿಂತ ಪೊಲೀಸರು ಸಾಕಷ್ಟು ದಾರಿ ಹುಡುಕಿದ್ರು. ಮಾಲೀಕ ಮೇಸ್ತ್ರಿ ನೋಡ್ದ, ಮೇಸ್ತ್ರಿ ಆಕಾಶ ನೋಡ್ದ. ಕೆಲಸ ಕೊಡಿಸಿದ್ರೆ ಪುಣ್ಯ ಬರುತ್ತೆ ಅಂತ ಅಲವತ್ತುಕೊಂಡ ಗಂಡ ಹೆಂಡತಿನ ಪಾಪ ಅಂತ ಕರ್ಕಂಡು ಬಂದೆ ಸಾರ್ ಅಂತ ಅವನಂದ. ಒಟ್ನಲ್ಲಿ ಆ ಕುಟುಂಬದ ಹಿನ್ನೆಲೆ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಅವರಿಬ್ಬರ ಪುಟ್ಟದೊಂದು ಫೋಟೋ ಕೂಡ ಪೊಲೀಸರಿಗೆ ಸಿಗಲಿಲ್ಲ. ಆದರೂ ಪೊಲೀಸರು ಸುಮ್ಮನಾಗ್ಲಿಲ್ಲ. ಯಾವುದೋ ಬಡ ಗಂಡ ಹೆಂಡತಿ ಜಗಳಾಡ್ಕೊಂಡು ಸತ್ರೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು? ಹೆಂಗೂ ಹೇಳೋರು ಕೇಳೋರಿಲ್ಲ ಅಂತ ಅಂದ್ಕೊಳ್ಳಿಲ್ಲ. ಎಜಾಜ್ ಮತ್ತು ನಾರಾಯಣ್ ರಾವ್ ಅನ್ನೋ ಇಬ್ಬರು ಪೇದೆಗಳನ್ನ ಈ ಪತ್ತೆ ಕಾರ್ಯಕ್ಕೆ ನೇಮಿಸಿದ್ರು. ಅವರಿಗೆ ಏನೇನು ಮಾಡಬೇಕು ಅನ್ನೋದನ್ನ ಹೇಳ್ಕೊಂಡು ಬಂದ್ರು. ನಡೆದಿರೋ ಘಟನೆಯ ಬಗ್ಗೆ ಸುತ್ತಮುತ್ತಲಿನ ಎಲ್ಲ ಸ್ಟೇಷನ್ಗಳಿಗೂ ಮಾಹಿತಿ ಕೊಟ್ಟು ಬೇರೆ ಬೇರೆ ಆಲ್ಮೋಸ್ಟ್ ಎಲ್ಲ ಫಾರ್ಮ್ಗಳನ್ನು ಜಾಲಾಡಿ ಹೊಸಬ ಯಾರಾದರೂ ಎಂಟ್ರಿ ಕೊಟ್ಟಿದಾನ ನೋಡಿದ್ರು. ಮತ್ತು ನಮ್ಮ ಸಿಬ್ಬಂದಿಯವ್ರನ್ನ ಹಚ್ಚಿಬಿಟ್ಟು ಸುಮಾರು ವಾರಗಟ್ಟಲೆ ಅವನು ಓಡೋಗ್ಬಿಟ್ಟು ಬೇರೆ ಯಾವ್ದಾದ್ರು ಫಾರಮ್ ಸೇರ್ಕೊಂಡಿರ್ತಾನೆ ಅಂತೇಳಿ ಮೋಟರ್ ಸೈಕಲ್ ಕೊಟ್ಟು ಎಲ್ಲ ಕಡೆ ಹುಡುಕ್ಸಿದ್ವಿ. ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಫಾರಮ್ಗಳಿಗೆ ಎಲ್ಲೂ ಕೂಡ ಅವನು ಪತ್ತೆ ಆಗಲಿಲ್ಲ. ಅಷ್ಟಾದ ಮೇಲೆ ಮೃತಳ ಡೆಡ್ ಬಾಡಿಯ ಫೋಟೋ ತೆಗೆದು ಅಲ್ಲಿ ಅವರಿಗೆ ಸಿಕ್ಕಷ್ಟು ಮಾಹಿತಿ ನೀಡಿ ಪ್ಯಾಂಪ್ಲೆಟ್ ಮಾಡಿ ಎಲ್ಲ ಕಡೆ ಹಂಚಿದ್ರು. ಅದೂ ವರ್ಕೌಟ್ ಆಗಲಿಲ್ಲ. ಗಂಡ ಹೆಂಡತಿ ತೆಲುಗಿನಲ್ಲಿ ಮಾತಾಡ್ತಿದ್ರು ಅನ್ನೋ ಮಾಹಿತಿ ಇದ್ದಿದ್ರಿಂದ ಆ ಭಾಷೆಯಲ್ಲೂ ಕರಪತ್ರಗಳನ್ನು ಹೊರಡಿಸಿ ಕಾದ್ರು. ಆಂಧ್ರದ ಮೂಲೆ ಮೂಲೆ ತಿರುಗಿ ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ ಈ ಪ್ರಕರಣಕ್ಕೆ ಹೋಲುತ್ತಾ ಅಂತ ನೋಡಿದ್ರು. ಹೀಗೆ ವರ್ಷ ಕಳೆದು ಹೋದ್ರು. ಪಾತಕಿಯನ್ನ ಅರೆಸ್ಟ್ ಮಾಡೋದಕ್ಕಾಗಲ್ಲ ಅಂತ ಅವರಿಗನ್ಸಿರಲಿಲ್ಲ. ಒಂದು ಕಡೆಯಿಂದ ಪ್ರಯತ್ನ ನಡೆದೇ ಇತ್ತು. ಆಗ್ಲೇ ಆಂಧ್ರದ ಅನಂತಪುರಂ ಜಿಲ್ಲೆಯ ಹಿಂದೂಪುರ ಸ್ಟೇಷನ್ನಿಗೆ ಒಬ್ಬ ಓಡಿಕೊಂಡು ಬಂದದ್ದು. ಆತನ ಹೆಸರು ಸಂಜೀವ್ ರಾಯ್ಡು. ಈ ಸಂಜೀವ್ ರಾಯ್ಡು ಕಣ್ಣಿಗೆ ಅದ್ಯಾವತ್ತೋ ಪೊಲೀಸರು ಹೊರಡಿಸಿದ್ದ ಕರಪತ್ರ ಕಂಡಿತ್ತು. ಅವನು ಹತ್ತಿರದ ಸ್ಟೇಷನ್ನಿಗೆ ಓಡ್ಕೊಂಡು ಬಂದಿದ್ದ. వన్ టౌన్ పోలీసులు ఆ కంప్లైంట్ నా దగ్గర ఫోటోను అవన్నీ జిరాక్స్ అవన్నీ ఫోటో తీసుకొని మళ్ళీ వన్ టౌన్ సిఐ సారు హిందూపురం వన్ టౌన్ సిఐ సారు అక్కడ తీసుకొని వచ్చేసి మాకు చూపించినారు. సార్ మీరే మీ భార్య ఈమెనేమో చూడరా గుర్తుపట్టం అంటే, సార్ నా భార్య ఖచ్చితంగా ఈమె సార్, నేను గుర్తుపట్టినాను అని చెప్పి సిఐ సార్తో చెప్తే, అప్పుడు నీ భార్య చనిపోయింది, చంపేసినాడు రా తిప్పేస్వామి గారు, చంపేసి మర్డర్ చేసి ఆమె పైన కిరోసిన్ పోసి అంటించేసి వెళ్ళొచ్చేసినాడు, పరారీలో ఉన్నాడు, 302 ప్రకారం కింద వానికి పైన శిక్ష అమలుపరిచినారు, కేసు బుక్ అయింది అని చెప్పి అక్కడ సిఐ సార్ చెప్పినాడు. నల్మంగళ స్టేషన్కి వెళ్ళి నువ్వు ఈ విషయాన్ని నల్మంగళ పోలీస్ స్టేషన్లో నా భార్య సార్ నేను గుర్తుపట్టినాను అని చెప్పేసి నువ్వు నల్మంగళ స్టేషన్లో పోయి ಕಂಪ್ಲೇಂಟ್ చేయని చెప్పినాడు. ಆವತ್ತೇ ಬೆಂಗಳೂರು ಪೊಲೀಸರ ಜೊತೆ ಮಾತಾಡಿದ ಸಂಜೀವ್ ರಾಯ್ಡು, ನೀವು ಹೊರಡಿಸಿರೋ ಕರಪತ್ರದಲ್ಲಿರೋಳು ನನ್ನ ಹೆಂಡತಿ ಅಂದಿದ್ದ. ಆತನ ಮಾತು ಕೇಳಿ ಪೊಲೀಸರಿಗೊಮ್ಮೆ ಆಶ್ಚರ್ಯ. ಆವತ್ತು ಆಕೆಯನ್ನ ಕೊಂದವನು ಅವಳದೇ ಗಂಡ ಅಂತ ನೋಡಿದ ಜನ ಹೇಳ್ತಿದಾರಲ್ಲ, ಈಗ ಅವನೇ ಕಾಲ್ ಮಾಡಿ ಮಾತಾಡ್ತಿದ್ದಾನ. ಯಾರ್ ನೀನು, ಏನು ಕಥೆ, ನಿನಗೆ ಪಾರ್ವತಮ್ಮ ನಿಜಕ್ಕೂ ಗೊತ್ತಾ ಅಂತ ಕೇಳಿದಾಗ ಆತ ಹೇಳಿದ್ದು ಆಘಾತಕಾರಿ ವಿಷಯವನ್ನ. ಅಲ್ಲಿ ಸತ್ತು ಮಲಗಿದವಳು ಪಾರ್ವತಮ್ಮ ಅಲ್ಲ, ನರಸಮ್ಮ ಅಲಿಯಾಸ್ ಭಾಗ್ಯಮ್ಮ. ಈ ನರಸಿಂಹರಾಯ್ಡುನ ಶಾಸ್ತ್ರೋಕ್ತವಾಗಿ ಮದುವೆಯಾಗಿ 3 ಮಕ್ಕಳನ್ನ ಹೆತ್ತುಕೊಟ್ಟಿದ್ದ ಹೆಂಗಸು. ಆ ತಾಯಿಗೆ ಮಂಕುಬೂದಿ ಎರಚಿ ಮನೆಯಿಂದ ಓಡಿಸಿಕೊಂಡು ಬಂದಿದ್ದವನು ರಾಯ್ಡುನ ಸ್ವಂತ ಅಣ್ಣನ ಮಗ ತಿಪ್ಪೇಸ್ವಾಮಿ. ಆ ತಿಪ್ಪೇನೆ ಬೆಂಗಳೂರಿಗೆ ಬಂದು ತಿಮ್ಮರಾಜು ಆಗಿದ್ದ. ಆತನ ಚಿಕ್ಕಮ್ಮ ಭಾಗ್ಯಮ್ಮ ಮಡದಿ ಪಾರ್ವತಮ್ಮ ಆದ್ಲು. ಚಿಕ್ಕಮ್ಮನೇ ಕರ್ಕೊಂಡ್ಬಂದು ಹೆಂಡತಿ ಥರ ಮನೇಲಿ ಇಲ್ಲಿ ಇಟ್ಕೊಂಡಿದ್ದ ಅಂತೇಳಿ ವಿಚಾರ ನಮಗೆ ಗೊತ್ತಾಯಿತು. ಮಗನ ಸ್ಥಾನದಲ್ಲಿರೋನಿಗೆ ಮಡದಿಯಾಗೋ ಹುಚ್ಚು ನಿರ್ಧಾರ ತಗೊಂಡವಳು ಹೆಣವಾಗಿ ಹೋದ್ಲು. ಅವಳು ತನ್ನ ಜೊತೆ ಬಂದೇ ಇಲ್ವೇನೋ ಅನ್ನೋ ಹಂಗೆ ಊರಿಗೆ ಹೋದ. ಅಲ್ಲಿ ಇನ್ನೊಂದು ಮದುವೆ ಮಾಡಿಕೊಂಡ. ನಂತರ ಕೆಲಸ ಹುಡುಕೊಂಡು ಮತ್ತೆಲಗೋ ಹೋದ. ಈ ಸಲ ಹಂತಕ ಹೋಗಿದ್ದು ನಕ್ಸಲ್ ಮೂಮೆಂಟ್ ಇರೋ ಜಾಗಕ್ಕೆ.
ಅಲ್ಲಿಗೆ ಪೊಲೀಸರು ಹೋಗಿ ಅವನನ್ನ ಹಿಡ್ಕೊಂಡು ಬಂದದ್ದೇ ಒಂದು ಸಾಹಸ. ಇಬ್ರು ಪೇದೆಗಳನ್ನಿಟ್ಕೊಂಡು ಚದುರಂಗದಾಟ ಆಡಿದ್ರು ಇನ್ಸ್ಪೆಕ್ಟರ್ ಯತಿರಾಜ್. ಇವರು ಇಲ್ಲಿಟ್ಕೊಂಡು ದಾರಿ ತೋರಿಸೋರು, ಅವರಲ್ಲಿ ರಿಸ್ಕ್ ತಗೊಂಡು ಹೇಳಿದ ದಾರಿಯನ್ನ ಸವಿಸೋರು. ಕಡೆಗೂ ಪಾತಕಿ ಸಿಕ್ಕಿಬಿದ್ದ. ಆತ ಅರೆಸ್ಟ್ ಆದ್ಮೇಲೆ ಬಾಯ್ಬಿಟ್ಟಿದ್ದು ಕರುಣಾಜನಕ ವಿಷಯವನ್ನ. ಅದರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.